ಜಾಸ್ತಿ ಅದಾವ್ರಿ, ಅದಕ್ಕೆ ನೋಡಿದ್ರೆ ಕಡಿಮೆ ಇದೆ ಸರ್. ಇದಕ್ಕೆ ಸುಮಾರು ಇದನ್ನ ಎಣಿಸಬಹುದ್ರಿ. ಇದು ಒಂದು ಹಗಿರಿ, 1 2 3 4 5 6 7 8 9 10 11 12 13 14 15 16 17 18 19 20 21 22 22 23 24 25 26 27 28 29 30 31 32 33 34 35 36 37 38 39 40 41 42 43 44 ಸರ್. 44ರಲ್ಲಿ ಹೋಗ್ಲಿ 5 ಹೋಗ್ಲಿ 40 ಹಿಡಿಯೋಣ ರೀ. ಇದು ಭೂವಸ್ತ್ರ ಗ್ರೋಮ್ಯಾಜಿಕ್ ಎಮೈ ಸ್ಪ್ರೇ ಏನು ಹಾಕ್ಲಾರ್ದ್ರಿ, ಇದು ಬಾಜು ಹೊಲ ರೀ. ಹೌದು. 1 2 3 4 4 5 6 7 8 9 10 11 12 13 14 15 16 17 18 19 20 21 22 23 24 25 ಅದ ಸರ್. ಇದು ಏನಿದೆ, ಇದು ಬಾಜು ಹೊಲ, ಇದು ಹಾಕ್ಲಾರ್ದು. ಈ ಹಾಕಿದ ಹೊಲಕ್ಕೆ ಇಂಡಿಯಾ ಗ್ರೋ ಕಂಪ್ನಿದು ಭೂವಸ್ತ್ರ ಅಂತೇಳಿ ಗೊಬ್ಬರ ಹಾಕಿದ್ ಸರ್. ಆಮೇಲೆ ಇದಕ್ಕೆ ಗ್ರೋ ಮ್ಯಾಜಿಕ್ ಅಡ್ವಾನ್ಸ್ ಅಂತ ಹೇಳಿ ಬರುತ್ತೆ ಸಿರಾಪ್. ಆಮೇಲೆ ಒಂದು ಎಮೈ ಸ್ಪ್ರೈ ಒಂದೇ ಸಲ ಕೊಟ್ಟಿರೋದು ಸರ್, ಎಣ್ಣೆ ಇಲ್ಲ, ಒಂದೇ ಎಣ್ಣೆ ಸಿರಾಪ್ ಕೊಟ್ಟಿರೋದು. ಅವಕ್ಕೂ 3 ಗೊಬ್ಬರ ಆಗ್ಯಾವ್ರಿ, 3 ಎಣ್ಣೆ ಆಗ್ಯಾವ್ರಿ ಆ ಹೊಲಕ್ಕೆ, ಬಾಜು ಹೊಲಕ್ಕೆ. ಇದಕ್ಕಿರೋದು 25 26 ಅದಾವ್ರಿ. 45 44 ಮ್ಯಾಜಿಕ್ ಬಳಸಿದ್ದು 44. ರೈತ ಬಾಂಧವರಿಗೆ ನಮಸ್ಕಾರ. ನಾವಿವತ್ತ ಈ ಒಂದು ಗೆದ್ಲಮರಿ ತಾಂಟ ಅನ್ನೋ ಒಂದು ಊರಿಗೆ ಬಂದಿದ್ದೇವೆ. ನಾವಿಲ್ಲಿ ಭೂವಸ್ತ್ರ ಗ್ರೋಮ್ಯಾಜಿಕ್ ಎಮೈ ಸ್ಪ್ರೇ ಅನ್ನೋ ಒಂದು ಔಷಧಿನ ಕೊಟ್ಟಿದ್ದೀವಿ ಲಕ್ಷ್ಮಣ ಅನ್ನೋ ಒಂದು ರೈತರಿಗೆ. ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ, ತುಂಬ ಚೆನ್ನಾಗಿರೋ ಬೆಳವಣಿಗೆ ನೋಡ್ಬೋದು. ಆ್ಯಕ್ಚುಲಿ ಇದಕ್ಕೆ ಭೂವಸ್ತ್ರ ಹಾಕಿದ್ದಾರೆ, ಗ್ರೋಮ್ಯಾಜಿಕ್ ಎಮೈ ಸ್ಪ್ರೇ 2 ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಭೂವಸ್ತ್ರ ಗ್ರೋಮ್ಯಾಜಿಕ್ ಎಮೈ ಸ್ಪ್ರೇ ಏನೋ ಹಾಕಿಲಾರ್ದಂತ ಇದು ಭತ್ತ ಅಂತ ಹೇಳ್ಬೋದು. ಇದರದ್ದು ಒಂದು ಅನುಭವನ ನಮ್ಮ ರೈತರೇ ನಿಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ ರೈತ. ನಮಸ್ಕಾರ. ಇದು ಗ್ರೋಮ್ಯಾಜಿಕ್ ಹಾಕಿದ್ವಲ್ರಿ ಸರ್, ಇಷ್ಟ ದಿನ ಯಾವ ಹಾಕಿದ್ವಿ, ಯಾವ ಬೆಳೆ ಚೆನ್ನಾಗಿ ಬಂದಿಲ್ಲ. ಈ ವರ್ಷ 2 ಗೊಬ್ಬರ ಹಾಕಿವಲ್ಲ, ಈ ಗ್ರೋಮ್ಯಾಜಿಕ್ ಹಾಕಿದ್ದು ಒಂದೇ ಸಲ ಎಣ್ಣೆ ಹೊಡೆದ್ವಿ, ಈ ತರ ಬಂದದ್ರಿ. ಅದಕ್ಕೆ ಇದು ಉತ್ತಮನೆ ನಮ್ಗೆ ರೈತರಿಗೆ ಚಲೋ ಕಾಣಕತ್ತದ್ರಿ. ಅದಕ್ಕೆ ಮುಂದೆ ಈಗ ಹೊಡಿಗೆ ಬಂದದ್ರಿ ಬೆಳೆ. ಮುಂದೆ ಇನ್ಮೇಲೆ ಏನದ ಬೂದಿ ರೋಗ ಒಂದು, ದ್ಯಾಮಿ ಒಂದು, ಹಸರು ಹುಳ ಒಂದು, ಈ 3 ಕಂಟ್ರೋಲ್ ಆದ್ರೆ ಆಯ್ತು, ಬೆಳೆ ಪಾಸ್ ಆಗ್ತದೆ. ರೈತ ಬಂದ್ರೆ ನೋಡ್ಬೋದು ನೀವೇ. ಆಕ್ಚುಲಿ ಈ ಒಂದು ಭೂವಸ್ತ್ರ ಗ್ರೋಮ್ಯಾಜಿಕ್ ಎಮೈ ಸ್ಪ್ರೇ ಕೊಡ್ಲಾರಂತ ಒಂದು ಭತ್ತ ಒಂದ್ ತಿಂಗಳ ಮುಂಚೆನೆ ಅವರು ಆಲ್ರೆಡಿ ಹಾಕಿದಾರ. ಅದ್ರ ಜೊತೆಗೆ ಅವು ಯಾವ ನಮಗೆ ಬಳಸಿಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್. ಬಟ್ ಆದ್ರೂ ಅವ್ರ ಬೇರುಗಳು ಮಾತ್ರ ಇನ್ನೂ ಚಿಕ್ಕವಿದ್ದಾವೆ, ಅಷ್ಟು ಬೆಳವಣಿಗೆ ಇಲ್ಲ. ಬಟ್ ಇಲ್ಲಿ ಭೂವಸ್ತ್ರ ಹಾಕಿದ್ದಂತ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಬೇರುಗಳು ಆಳವಾಗಿ ಹೋಗಿದಾವ, ಮತ್ತೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಕೂಡ ಇದೆ. ನೀವು ಇಲ್ಲೇ ಅರ್ಥ ಮಾಡ್ಕೋಬಹುದು. ತುಂಬಾ ಜಾಸ್ತಿ ಅಂದ್ರೆ ಈ ಒಂದು ಯಾವ್ದಿದು ನಾವು ಕೊಡ್ತೀವಲ್ಲ ಗೊಬ್ಬರ, ಯಾವ್ದ್ರಿ ಇದು, ಯೂರಿಯಾ ಮತ್ತೆ ಪೊಟ್ಯಾಶು 2020 ಇವನ್ನೆಲ್ಲ ಕೊಡೋದ್ರಿಂದ ರೈತರು ಹೊಲಗಳು ಹಾಳಾಗ್ತಾ ಇದಾವ, ಮತ್ತೆ ಇಳುವರಿ ಕೂಡ ಜಾಸ್ತಿ ಬರ್ತಾ ಇಲ್ಲ. ಈಗಿರೋದ್ರಿಂದ ಎಲ್ರು ಒಂದು ಈ ತರ ಒಂದು ಭೂವಸ್ತ್ರ ಗ್ರೋಮ್ಯಾಜಿಕ್ ಎಮೈ ಸ್ಪ್ರೇ ಈ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ಬಳಸೋ ಮುಖಾಂತರ ಉತ್ತಮ ಇಳುವರಿ ಪಡೀರಿ. ಈ ಔಷಧಿ ಕೊಟ್ಟಂತ ನಮ್ಮ ಲೀಡರ್ ಅಂತ ಹೇಳ್ಬೋದು ತಿಪ್ಪಣ್ಣ ಸರ್, ಅವರು ಕೂಡ ಒಂದು ಹೇಳ್ತಾರ ಅನುಭವ ಕೇಳ್ರಿ. ತಿಪ್ಪಣ್ಣ ಸರ್ ಹೆಂಗ್ ಅನ್ಸಿದ್ ಸರ್ ಇದನ್ನ ಹಾಕಿದ್ಮೇಲೆ? ಸರ್ ಇದನ್ನ ನಾನು ಫಸ್ಟ್ ಅನುಭವ ನಾನು ದೇವದುರ್ಗ ಹತ್ರ ಒಬ್ರು ಹಾಕಿದ್ರು ಸರ್, ಹೇಳಿದ್ರು ದೇವದುರ್ಗ ಹತ್ರ ಒಬ್ರು ಅಲ್ಲಿಂದ ಪ್ಲಾನ್ ತಗೊಂಡು ಆಮೇಲೆ ನಾನು ಮಾಡೋಣ ಬೇರೆಯವ್ರಿಗೆ ಕೊಟ್ರೆ
ಗೊತ್ತಾಗಲ್ಲ, ಅವ್ರ ಅನುಭವ ಆಗಲ್ಲ ಅಂತೇಳಿ ನಾನು ಸ್ವಂತ ನಮ್ಮ ಮಾವನ ಹೊಲದಲ್ಲಿ ತಂದು ಅದನ್ನ ಪ್ರಯೋಗ ಮಾಡಿದೀವಿ. ಹಾಂ ಸರ್. ಅವರು ನಂಬಕ ತಯಾರಿಲ್ಲ, ಅದೇನ್ ಬರ್ತು ಬಿಡಪ್ಪ, ನಾವೆಲ್ಲ ರಗಡ ಖರ್ಚು ಮಾಡಿ 50,000 70,000 ಹೋಗುತ್ತೆ ನಮ್ಗೊಂದು ಬೆಳೆಗೆ, ಇದನ್ನ ಹಾಕಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಏನ್ ಹಾಕು ಏನಾರ ಅದು ಬೆಳೆ ಏನ್ ನಷ್ಟ ಏನೋ ಆದ್ರೆ ನಾನು ಅದ್ರ ಜವಾಬ್ದಾರಿ ನಾನು ಕೊಡ್ತೀನಿ ಅಂತ ಹೇಳಿ ಹೌದು. ಅಂದಾಗ ಅವರು ಒಂದು ಧೈರ್ಯದ ಮೇಲೆ ಹಾಕಿದ್ರು. ಫಸ್ಟ್ ಭೂವಸ್ತ್ರ ರೀ ಎಕರೆಕ್ 4 kg, 2 ಎಕರೆ ಇತ್ತು 8 kg ಕೊಟ್ಟಿದೀವ್ರಿ. ಆಮೇಲೆ ಎರಡನೇ ಗೊಬ್ಬರಕ್ಕೂ 2 kg ಕೊಟ್ಟಿವ್ರಿ, 2 ಎಕರೆಕ್ 4 kg ಕೊಟ್ಟಿವ್ರಿ. ಫಸ್ಟ್ 8 kg ಕೊಟ್ಮೇಲೆ ಮತ್ತೆ 2 ಎಕರೆಕ್ 4 kg ಕೊಟ್ಟಿವ್ರಿ. ಕೊಟ್ಟಾದ್ಮೇಲೆ ನಾವು ಬಂದ ಒಂದು ವಾರ ಆದ್ಮೇಲೆ ಇದು ಏನು ಬರ್ತಾ ಇಲ್ಲಲ್ಲಪ್ಪ, ಇದು ಏನಿದು ಕೊಟ್ಟು ಮತ್ತೆ ಗೊಬ್ಬರ ತಂದು ಹಾಕೋಮೇನ ಅಂತಂದು ಒಂದು ವಾರ ಬಿಟ್ಟು ಕೇಸ್ ನೋಡಿದ್ರೆ ಅದ್ರ ಆಕಾರನೇ ಚೇಂಜ್ ಆಗ್ಬಿಡ್ತ್ರಿ. ಅದು ಬಾಜು ಪಕ್ಕದ ಹೊಲ ನೋಡ್ರಿ, ಅದು 1 ತಿಂಗಳ ಮುಂಚೆ ನಾಟಿ ಮಾಡಿರೋದ್ರಿ. ಹೌದು. 1 ತಿಂಗಳ ಆದ್ಮೇಲೆ 20-25 ದಿವಸ ಆದ್ಮೇಲೆ ಇದನ್ನ ನಾಟಿ ಮಾಡಿರೋದ್ರಿ. ಇದು ಅದಕ್ಕಿಂತ ಗ್ರೋತ್ ಆಗಿ ಬರ್ತಾ ಇದೆ. ಆಮೇಲೆ ಅದ್ರ ತೆನೆಗಳು ಜಾಸ್ತಿ ನೋಡಿ ಸರ್, ಏನ್ ಮಾಡಿದ್ರೆ ಇಷ್ಟೇ ಇದೆ, ಬೇರೆ ಇಲ್ಲ. ಇದ್ರ ನೋಡಿ ಈ ನಮೂನೆ ಬರ್ತಾ ಇದೆ. ಹಾಗಾಗಿ ಇದನ್ನ ಎಲ್ಲ ರೈತರು ಇದನ್ನು ಉಪಯೋಗಿಸಿ ಬೆಳೆಸಿ ಆರ್ಗ್ಯಾನಿಕ್ ವಿಷಕಾರಿ ಮುಕ್ತವನ್ನು ಮಾಡೋಣ ನಮ್ಮ ಭಾರತವನ್ನು. ನಮ್ಮ ಎಲ್ಲ ರೈತರಿಗೆ ನಾವು ವಿಷವನ್ನು ತಿನ್ನೋದ್ ಬಿಟ್ಟು ನಾವು ಭೂಮಿ ತಾಯಿಗೂ ವಿಷ ತಿನ್ನಿಸ್ತಾ ಇದೀವಿ. ಈ ತರ ಇವೆಲ್ಲ ಪ್ರಾಡಕ್ಟ್ ಗಳು ಬಳಸಿ ಎಲ್ಲರೂ ಉತ್ತಮ ಇಳುವರಿ ಪಡಿರಿ ಅಂತ ನಾವು ಎಷ್ಟು ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು.